ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಅತ್ಯುಪಯುಕ್ತ ಟಾಪ್ 40 ಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯುಪಯುಕ್ತವಾಗಿರುತ್ತೆ. ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡಲಾಗಿದೆ. ಆಲ್ ದ ಬೆಸ್ಟ್. ದೇಶದಲ್ಲಿ ಗೋಬರ್ಧನ ಕಾರ್ಯಕ್ರಮವನ್ನು ಯಾವ ವರ್ಷ ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 2018. 2018ರಲ್ಲಿ ಜಲಶಕ್ತಿ ಸಚಿವಾಲಯದ ಅಧೀನದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗೋಬರ್ಧನ್ ಕಾರ್ಯಕ್ರಮ ಆರಂಭಿಸಿತ್ತು. ಇದು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಫೇಸ್ 2 ಅಡಿ ಈ ಕಾರ್ಯಕ್ರಮ ಆರಂಭಗೊಂಡಿತ್ತು. ದೇಶದಲ್ಲಿ ಸುಮಾರು 300 ದಶಲಕ್ಷ ದನಗಳಿದ್ದು, ಸಗಣಿಯನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಗ್ರಾಮಗಳನ್ನು ಸ್ವಚ್ಛವಾಗಿಸುವ ಜೊತೆಗೆ ಸಗಣಿ ತ್ಯಾಜ್ಯವನ್ನು ಕಾಂಪೋಸ್ಟ್, ಬಯೋಗ್ಯಾಸ್ ಮತ್ತು ಬಯೋ ಸಿಎನ್ಜಿಗಳಾಗಿ ಪರಿವರ್ತಿಸಲಾಗುವುದು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದರ ಉತ್ತೇಜನಕ್ಕಾಗಿ ದೆಹಲಿ ಸರ್ಕಾರ ಸ್ವಿಚ್ ದೆಹಲಿ ಅಭಿಯಾನ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯುತ್ ವಾಹನಗಳು. ದೆಹಲಿಯಲ್ಲಿನ ವಾಯುಮಾಲಿನ್ಯ ತಗ್ಗಿಸಿ ನಗರದ ಪರಿಸರವನ್ನು ಸ್ವಚ್ಛವಾಗಿಸುವ ನಿಟ್ಟಿನಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇತ್ತೀಚೆಗೆ ಸ್ವಿಚ್ ದೆಹಲಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಎಲೆಕ್ಟ್ರಿಕ್ ವೆಹಿಕಲ್ ನೀತಿಯಡಿ ದೆಹಲಿ ಸರ್ಕಾರ ದ್ವಿಚಕ್ರ, 4 ಚಕ್ರ ವಾಹನಗಳ ಖರೀದಿಗೆ ಕೆಲವು ರಿಯಾಯಿತಿಗಳನ್ನು ಘೋಷಿಸಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರ ಯಾವ ವರ್ಷ ಜಾರಿಗೆ ತಂದಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ 2020. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2020 ಫೆಬ್ರವರಿ 1ರಂದು ಬಜೆಟ್ ಭಾಷಣದಲ್ಲಿ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಕುರಿತು ಪ್ರಸ್ತಾಪಿಸಿದ್ದರು. ನೇರ ತೆರಿಗೆ ಬಾಕಿ ಉಳಿಸಿಕೊಂಡಿರುವವರಿಗೆ ನಿರ್ದಿಷ್ಟ ಅವಧಿಯಲ್ಲಿ ತೆರಿಗೆ ಪಾವತಿಸುವುದಕ್ಕೆ ಅವಕಾಶ ನೀಡುವ ಉದ್ದೇಶ ಇದಾಗಿತ್ತು. ಈ ಕಾಯ್ದೆ ದಿ ಡೈರೆಕ್ಟ್ ಟ್ಯಾಕ್ಸ್ ವಿವಾದ್ ಸೆ ವಿಶ್ವಾಸ್ ಬಿಲ್ 2020 ಎಂದಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿಯಲ್ಲಿ ಉದ್ಘಾಟಿಸಿದ ಅಸ್ಸೋಮಾಲಾ ಕಾರ್ಯಕ್ರಮ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ಆಪ್ಷನ್ ಎ ರಸ್ತೆ ಸುಧಾರಣೆ. ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯ ದಕಿಯಾಜುಲಿಯಲ್ಲಿ ಅಸ್ಸೋಮಾಲಾ ಕಾರ್ಯಕ್ರಮ ಉದ್ಘಾಟಿಸಿದರು. ರಸ್ತೆಗಳನ್ನು ಮೇಲ್ದರ್ಜೆಗೇರಿಸುವುದು, ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿನ ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಉದ್ಘಾಟನೆಗೊಂಡ ದೋಭಿ ದುರ್ಗಾಪುರ ಗ್ಯಾಸ್ ಪೈಪ್ಲೈನ್ ಕುರಿತಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಮತ್ತು ಒಡಿಶಾಗಳಿಗೆ ಇದು ಸಂಪರ್ಕ ಕಲ್ಪಿಸುವುದಿಲ್ಲ ಎಂಬ ಹೇಳಿಕೆ ಸರಿಯಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿಯಲ್ಲಿ ದೋಭಿ ದುರ್ಗಾಪುರ ಗ್ಯಾಸ್ ಪೈಪ್ಲೈನ್ ಅನ್ನು ದೇಶಕ್ಕೆ ಅರ್ಪಿಸಿದರು. 348 ಕಿಲೋಮೀಟರ್ ಉದ್ದದ ಗ್ಯಾಸ್ ಪೈಪ್ಲೈನ್ ಉತ್ತರ ಪ್ರದೇಶದ ಜಗದೀಶ್ಪುರ ಪೈಪ್ಲೈನ್ ಸೇರಿದಂತೆ ಪೂರ್ವ ರಾಜ್ಯಗಳಾದ ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿನ ಪೈಪ್ಲೈನ್ಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಫೆಬ್ರವರಿಯಲ್ಲಿ ಕಾರ್ಯಾರಂಭ ಮಾಡಿದ ಹಲ್ದಿಯಾ ಎಲ್ಪಿಜಿ ಇಂಪೋರ್ಟ್ ಟರ್ಮಿನಲ್ ಅನ್ನು ಯಾವ ಕಂಪನಿ ನಿರ್ಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಪಶ್ಚಿಮ ಬಂಗಾಳದ ಹಲ್ದಿಯಾ ಬಂದರು ಸ್ಥಳದಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL 1 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ಎಲ್ಪಿಜಿ ಇಂಪೋರ್ಟ್ ಟರ್ಮಿನಲ್ ಎಲ್ಪಿಜಿ ಆಮದು ನಿಲ್ದಾಣವನ್ನು 1100 ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಿಸಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1, ಜವಾಹರಲಾಲ್ ನೆಹರು ದೇಶದ ಅತಿ ದೊಡ್ಡ ಕಂಟೇನರ್ ಬಂದರು. ಹೇಳಿಕೆ 2, ಗಾತ್ರದಲ್ಲಿ ಮತ್ತು ಹಡಗು ದಟ್ಟಣೆಯ ಆಧಾರದಲ್ಲಿ ಮುಂಬೈ ಬಂದರು ಅತಿ ದೊಡ್ಡದು. ಹೇಳಿಕೆ 3, ದೀನದಯಾಳ್ ಇದು ದೇಶದಲ್ಲಿನ ಸಾರ್ವಜನಿಕ ಕಂಪನಿ ಎನಿಸಿಕೊಂಡಿರುವ ಬಂದರು. ಹಾಗಾದರೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ? ಹೇಳಿಕೆ 1 ಮತ್ತು 2 ಸರಿ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ವಿಜ್ಞಾನ ಪ್ರತಿಭಾ ಪರೀಕ್ಷಾ ಸ್ಕಾಲರ್ಶಿಪ್ ಸ್ಕೀಮ್ ಆರಂಭಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ. ದೆಹಲಿ ಸರ್ಕಾರ ಮುಖ್ಯಮಂತ್ರಿ ವಿಜ್ಞಾನ ಪ್ರತಿಭಾ ಪರೀಕ್ಷಾ ಸ್ಕೀಮ್ಗೆ ಫೆಬ್ರವರಿಯಲ್ಲಿ ಒಪ್ಪಿಗೆ ಸೂಚಿಸಿತು. ಈ 9ನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವ 1,000 ವಿದ್ಯಾರ್ಥಿಗಳಿಗೆ ತಲಾ 5,000 ರುಗಳ ವಿಜ್ಞಾನ ಸ್ಕಾಲರ್ಶಿಪ್ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಷಯದ ಕುರಿತು ಆಸಕ್ತಿ ಮೂಡಿಸುವುದು ಮತ್ತು ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಉತ್ತೇಜನ ನೀಡುವುದಕ್ಕಾಗಿ ಈ ಪರೀಕ್ಷಾ ಸ್ಕಾಲರ್ಶಿಪ್ ಪ್ರಕಟಿಸಲಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಅಲ್ಪಸಂಖ್ಯಾತ ಮಹಿಳೆಯರಲ್ಲಿ ನಾಯಕತ್ವದ ವಿಕಸನ ಮತ್ತು ಉತ್ತೇಜನಕ್ಕಾಗಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆರಂಭಿಸಿರುವ
ಸ್ಕೀಮ್ಗೆ ಏನೆಂದು ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನಯಿ ರೋಶನಿ. ಇತ್ತೀಚೆಗೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಅಲ್ಪಸಂಖ್ಯಾತ ವರ್ಗದ ಮಹಿಳೆಯರಲ್ಲಿ ನಾಯಕತ್ವದ ವಿಕಸನ ಮತ್ತು ಉತ್ತೇಜನಕ್ಕಾಗಿ ನಯಿ ರೋಶನಿ ಹೆಸರಿನ ಸ್ಕೀಮ್ ಆರಂಭಿಸಿತು. ಮಹಿಳೆಯರಿಗೆ ಪರಿಕರ ಮತ್ತು ತಂತ್ರಜ್ಞಾನ ಆಧಾರಿತ ತರಬೇತಿ ನೀಡಿ ಅವರು ಬ್ಯಾಂಕ್ ಸೇರಿದಂತೆ ಇನ್ನಿತರ ಸರ್ಕಾರಿ ಸಂಸ್ಥೆಗಳಲ್ಲಿ ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವಂತೆ ಅಣಿಗೊಳಿಸಲಾಗುವುದು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಸ್ಕಿಲ್ಸ್ ಅಕ್ವಿಜಿಷನ್ ಅಂಡ್ ನಾಲೆಡ್ಜ್ ಅವೇರ್ನೆಸ್ ಫಾರ್ ಲೈವ್ಲಿಹುಡ್ ಪ್ರಮೋಷನ್ ಸಂಕಲ್ಪ್ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಯಾವ ಬ್ಯಾಂಕ್ ಆರ್ಥಿಕ ನೆರವು ನೀಡಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವ ಬ್ಯಾಂಕ್. ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮ ಸಚಿವಾಲಯ ದೇಶಾದ್ಯಂತ ಮಹಾತ್ಮ ಗಾಂಧಿ ನ್ಯಾಷನಲ್ ಫೆಲೋಶಿಪ್ ಕಾರ್ಯಕ್ರಮ ಜಾರಿಗೊಳಿಸಿದೆ. ಜಿಲ್ಲಾ ಮಟ್ಟದಲ್ಲಿ ಕೌಶಲ್ಯ ವೃದ್ಧಿಗೊಳಿಸುವ ಕಾರ್ಯಕ್ರಮವಿದು. ವಿಶ್ವ ಬ್ಯಾಂಕ್ ನೆರವಿನಿಂದ ಇದು ನಡೆಯಲಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಚಹಾ ಬಗೀಚಾ ಧನ್ ಪುರಸ್ಕಾರ್ ಮೇಳ ಇದು ಯಾವ ರಾಜ್ಯ ಸರ್ಕಾರದ ಸ್ಕೀಮ್? ಸರಿಯಾದ ಉತ್ತರ ಆಪ್ಷನ್ ಡಿ, ಅಸ್ಸಾಂ. ಅಸ್ಸಾಂ ಸರ್ಕಾರ 2017-18ನೇ ಸಾಲಿನಲ್ಲಿ ಈ ಸ್ಕೀಮ್ ಜಾರಿಗೆ ತಂದಿತ್ತು. ಚಹಾದ ತೋಟಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿರುವ ಮಹಿಳಾ ಕಾರ್ಮಿಕರನ್ನು ಹಣದ ಉಳಿತಾಯಕ್ಕಾಗಿ ಬ್ಯಾಂಕ್ ಅಕೌಂಟ್ ತೆರೆಯಲು ಉತ್ತೇಜಿಸಲು ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗಿತ್ತು. ಬಡತನ ರೇಖೆಯ ಕೆಳಗಿನ ಮತ್ತು ಅಸ್ಸಾಂ ರಾಜ್ಯದ ಬುಡಕಟ್ಟು ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಈ ಸ್ಕೀಮ್ನಡಿ ಪ್ರತಿ ವರ್ಷ ನಿಗದಿಪಡಿಸಿದ ಸದ್ಯ 3,000 ರೂಗಳನ್ನು ನಿಗದಿಪಡಿಸಲಾಗಿದೆ ಮೊತ್ತವನ್ನು ಜಮೆ ಮಾಡಲಾಗುತ್ತಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲೋವಿಮಿ ಕನೆಕ್ಟ್ ಆಪ್ ಮತ್ತು ನೀಲಾಕುತಿ ಫುಡ್ ಪಾರ್ಕ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದವು? ಸರಿಯಾದ ಉತ್ತರ ಆಪ್ಷನ್ ಡಿ, ಮಣಿಪುರ. ಲೋವಿಮಿ ಕನೆಕ್ಟ್ ಆಪ್ ಮತ್ತು ನೀಲಾಕುತಿ ಫುಡ್ ಪಾರ್ಕ್ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿವೆ. ಡಿ ಇಸ್ ದಿ ರೈಟ್ ಆನ್ಸರ್. ರಾಮನಾಥಪುರಂ ತತುಕುಡಿ ಗ್ಯಾಸ್ ಪೈಪ್ಲೈನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1, ಎನ್ನೂರ್, ತಿರುವಲ್ಲೂರ, ಬೆಂಗಳೂರು, ಪುದುಚೇರಿ, ನಾಗಮಟ್ಟಣಂ, ಮಧುರೈ, ಪುತುಕೂಡಿ ನೈಸರ್ಗಿಕ ಗ್ಯಾಸ್ ಪೈಪ್ಲೈನ್ನ ಭಾಗವಾಗಿದೆ. ಹೇಳಿಕೆ 2, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ರಾಮನಾಥಪುರಂ ತೂತುಕುಡಿ ಗ್ಯಾಸ್ ಪೈಪ್ಲೈನ್ ನಿರ್ಮಿಸಿದೆ. ಹಾಗಾದರೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ 2. ಡಿ ಇಸ್ ದಿ ರೈಟ್ ಆನ್ಸರ್. ಎರಡೂ ಹೇಳಿಕೆಯೂ ಕೂಡ ಸರಿಯಾಗಿವೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ 2 ಪ್ರಕಟಿಸಿದೆ. ಯಾವ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, 2014. ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ 2.0 ಘೋಷಿಸಿತು. ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ ಎಂದು ಸಹ ಇದನ್ನು ಹೆಸರಿಸಲಾಗಿದೆ. ಈ ಅಭಿಯಾನಕ್ಕಾಗಿ ಬಜೆಟ್ನಲ್ಲಿ ಮೀಸಲಾಗಿರುವ ಮೊತ್ತ 1,41,678 ಕೋಟಿ ರೂಪಾಯಿಗಳು. ಸೊ ಎ ಇಸ್ ದಿ ರೈಟ್ ಆನ್ಸರ್. ದೇಶದ ಮೊದಲ ಜಿಯೋಥರ್ಮಲ್ ವಿದ್ಯುತ್ ಯೋಜನೆ ಎಲ್ಲಿ ಅನುಷ್ಠಾನಗೊಳ್ಳಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಲಡಾಖ್. ಪೂರ್ವ ಲಡಾಖ್ನ ಪುಗಾ ಗ್ರಾಮದಲ್ಲಿ ದೇಶದ ಮೊದಲ ಜಿಯೋಥರ್ಮಲ್ ವಿದ್ಯುತ್ ಯೋಜನೆಯನ್ನು ಆರಂಭಿಸಲಾಗುವುದು. ಪುಗಾ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಜಿಯೋಥರ್ಮಲ್ ವಿದ್ಯುತ್ ಉತ್ಪಾದನೆಗೆ ಅಗತ್ಯವಿರುವ ಬೋರಾಕ್ಸ್ ಮತ್ತು ಸಲ್ಫರ್ ನಿಕ್ಷೇಪಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿರುವ ನಗೋಜಿ ಒಕೊಂಜೋ ಇವೆಅಲಾ ಯಾವ ದೇಶದವರು? ಸರಿಯಾದ ಉತ್ತರ ಆಪ್ಷನ್ ಸಿ, ನೈಜೀರಿಯಾ. ಫೆಬ್ರವರಿಯಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTOನ 164 ಸದಸ್ಯ ದೇಶಗಳ ಪ್ರತಿನಿಧಿಗಳು ನೈಜೀರಿಯಾದ ಅರ್ಥಶಾಸ್ತ್ರಜ್ಞೆ ನಗೋಜಿ ಒಕೊಂಜೋ ಇವೆಅಲಾರನ್ನು ಬಹುಮತದಿಂದ ಹೊಸ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಮಾಡಿದರು. ನಗೋಜಿ ಅವರು 4 ವರ್ಷ ಅಧಿಕಾರದಲ್ಲಿರುತ್ತಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ BEE ಯಾವಾಗ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, 2002. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಕೇಂದ್ರ ವಿದ್ಯುತ್ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆ. ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2001ರಂತೆ 2002 ಮಾರ್ಚ್ನಲ್ಲಿ ಸ್ಥಾಪನೆಯಾಯಿತು. ಸೊ ಎ ಇಸ್ ದಿ ರೈಟ್ ಆನ್ಸರ್. ರಾಜ್ಯದ ಕರಾವಳಿಯಲ್ಲಿನ ಜಲಚರಗಳ ಸಂಪತ್ತನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಲು ಶಿಪ್ಪಿಂಗ್ ಕಾರ್ಪೊರೇಷನ್ ಫೆಬ್ರವರಿಯಲ್ಲಿ ಅಮೆರಿಕದ ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ. ಕೇರಳ ಶಿಪ್ಪಿಂಗ್ ಅಂಡ್ ನೇವಿಗೇಷನ್ ಕಾರ್ಪೊರೇಷನ್ ರಾಜ್ಯದ ಕರಾವಳಿಯಲ್ಲಿನ ಜಲಚರಗಳ ಸಂಪತ್ತಿನ ಸಮರ್ಪಕ ಬಳಕೆ ಮತ್ತು ಬಂದರು ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲು ಅಮೆರಿಕ ಮೂಲದ EMCC ಇಂಟರ್ನ್ಯಾಷನಲ್ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ.
ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಯಾವ ರಾಜ್ಯದಲ್ಲಿ ಇಂಡ್ಮ್ಯಾಕ್ಸ್ ತೈಲ ಘಟಕವನ್ನು ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಸ್ಸಾಂನ ಬೊಂಗೈಗಾಂವ್ ರಿಫೈನರಿ ಆವರಣದಲ್ಲಿ ಇಂಡ್ಮ್ಯಾಕ್ಸ್ ಘಟಕ ಆರಂಭಿಸಿದ್ದು, ಇದನ್ನು ಪ್ರಧಾನಿ ಮೋದಿ ಫೆಬ್ರವರಿಯಲ್ಲಿ ದೇಶಕ್ಕೆ ಅರ್ಪಿಸಿದರು. ಸ್ವದೇಶಿ ತಂತ್ರಜ್ಞಾನದಲ್ಲಿ ಇಂಡ್ಮ್ಯಾಕ್ಸ್ ಘಟಕ ನಿರ್ಮಾಣವಾಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಭಾರತೀಯ ರೈಲ್ವೆಗೆ ಸಂಬಂಧಿಸಿದಂತೆ ಪಿಂಕ್ ಬುಕ್ ಯಾವುದರ ಕುರಿತು ಮಾಹಿತಿ ನೀಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಎಲ್ಲಾ ವಲಯಗಳ ಕುರಿತು ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ವಿಭಿನ್ನ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಇವೆರಡರ ಮಾಹಿತಿಯನ್ನು ಪಿಂಕ್ ಬುಕ್ ಒದಗಿಸುತ್ತದೆ. ಅಲ್ಲದೆ ಪಿಂಕ್ ಬುಕ್ ದೇಶದ ಎಲ್ಲಾ ವಲಯಗಳ ಕುರಿತು ವಿವರವಾದ ಮಾಹಿತಿಯನ್ನು ಸಹ ಒಳಗೊಂಡಿರುತ್ತದೆ. ಸಿ ಇಸ್ ದಿ ರೈಟ್ ಆನ್ಸರ್. ಪಿಎಂ ಆತ್ಮನಿರ್ಭರ ಸ್ವಾಸ್ಥ್ ಭಾರತ್ ಯೋಜನಾ 2021-22ನೇ ಸಾಲಿನ ಬಜೆಟ್ನಲ್ಲಿ ಪ್ರಸ್ತಾಪಗೊಂಡಿದೆ. ಇದನ್ನು ಎಷ್ಟು ವರ್ಷಗಳ ಅವಧಿಗಾಗಿ ಅನುಷ್ಠಾನಗೊಳಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಸಿ 6. ಆತ್ಮನಿರ್ಭರ ಸ್ವಾಸ್ಥ್ ಭಾರತ್ ಯೋಜನಾ ಅಡಿಯಲ್ಲಿ ಪ್ರಾಥಮಿಕ, ಸೆಕೆಂಡರಿ ಮತ್ತು ಟರ್ಷರಿ ಆರೋಗ್ಯ ಕೇಂದ್ರಗಳಿಗೆ ಹೆಚ್ಚಿನ ಅನುದಾನ ನೀಡಿ ಗುಣಮಟ್ಟ ಸುಧಾರಣೆ ಮಾಡಲಾಗುವುದು. 6 ವರ್ಷದ ಅವಧಿಯಲ್ಲಿ ದೇಶದ ನಾಗರಿಕರಿಗೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ನೀಡುವ ಉದ್ದೇಶವಿದೆ. ಸುಮಾರು 64,184 ಕೋಟಿ ರುಗಳ ಅನುದಾನವನ್ನು ಒದಗಿಸಲಾಗುತ್ತದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇಂಧನ ದರ್ಜೆಯ ಎಥೆನಾಲ್ ಅನ್ನು ಪೆಟ್ರೋಲಿಯಂನೊಂದಿಗೆ ಬೆರೆಸುವುದನ್ನು ಉತ್ತೇಜಿಸುವ ಭಾರತಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಸಂಭಾವ್ಯ ಲಾಭಗಳು? ಕೃಷಿ ಆರ್ಥಿಕತೆಗೆ ಉತ್ತೇಜನ, ವಿದೇಶಿ ವಿನಿಮಯದ ಉಳಿತಾಯ, ವಾಯುಮಾಲಿನ್ಯದಲ್ಲಿ ಕಡಿತ. ಕೆಳಗೆ ನೀಡಿರುವ ಸಂಕೇತ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ, ಅಂದರೆ ಕೊಟ್ಟಿರುವಂತಹ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಜಲಜೀವನ್ ಮಿಷನ್ನ ಉದ್ದೇಶಗಳು? 1. ಎಲ್ಲ ಶಾಸನಬದ್ಧ ಪಟ್ಟಣಗಳಲ್ಲಿನ ಕ್ರಿಯಾತ್ಮಕ ಟ್ಯಾಪ್ ಅಂದರೆ ಕೊಳವೆಗಳ ಮೂಲಕ ಎಲ್ಲ ಮನೆಗಳಿಗೆ ನೀರಿನ ಸಾರ್ವತ್ರಿಕ ಸರಬರಾಜು. ಅಮೃತ್ ನಗರಗಳಲ್ಲಿ ಒಳಚರಂಡಿ ನಿರ್ವಹಣೆ. 3ನೇದು ಮಿಷನ್ ಅಡಿಯಲ್ಲಿರುವ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ 100% ಧನ ಸಹಾಯದ ಜೊತೆಗೆ ಕಾರ್ಯಗತಗೊಳಿಸಲಾಗುತ್ತದೆ. ಕೆಳಗೆ ನೀಡಿರುವ ಸಂಕೇತವನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2. ಸೊ 3ನೇ ಹೇಳಿಕೆ ತಪ್ಪಾಗಿದೆ. ಎ ಇಸ್ ದಿ ರೈಟ್ ಆನ್ಸರ್. ಆರ್ಥಿಕ ವ್ಯವಸ್ಥೆಯಲ್ಲಿ ಒಟ್ಟಾರೆ ಬೇಡಿಕೆಯನ್ನು ಹೆಚ್ಚಿಸಲು ವಿತ್ತೀಯ ನೀತಿಯಲ್ಲಿ ಈ ಕೆಳಗಿನ ಯಾವ ಕ್ರಮಗಳನ್ನು ಬಳಸಲಾಗುತ್ತದೆ? 1. ಹೆಚ್ಚಿನ ಸರ್ಕಾರಿ ಖರ್ಚು. 2. ತೆರಿಗೆ ದರವನ್ನು ಕಡಿಮೆ ಮಾಡುವುದು. 3. ರೆಪೋ ದರವನ್ನು ಹೆಚ್ಚಿಸುವುದು. ಕೆಳಗೆ ನೀಡಿರುವ ಕೂಡ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿ. ಆಯ್ಕೆ 1 ಮತ್ತು 2 ಸರಿಯಾಗಿವೆ. ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಲು ಸರ್ಕಾರದ ಖರ್ಚು ಮತ್ತು ತೆರಿಗೆಯನ್ನು ಬಳಸುವ ನೀತಿಯೇ ವಿತ್ತೀಯ ನೀತಿ. ಸರಕು ಮತ್ತು ಸೇವೆಗಳ ಒಟ್ಟು ಬೇಡಿಕೆಯನ್ನು ಬದಲಾಯಿಸುವುದು ವಿತ್ತೀಯ ನೀತಿಯ ಅತ್ಯಂತ ತಕ್ಷಣದ ಪರಿಣಾಮವಾಗಿದೆ. ಎ ಇಸ್ ದಿ ರೈಟ್ ಆನ್ಸರ್. ಪ್ರಜ್ಞಾತ ಮಾರ್ಗಸೂಚಿಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎ ಡಿಜಿಟಲ್ ಶಿಕ್ಷಣದ ಮಾರ್ಗಸೂಚಿಗಳೇ ಪ್ರಜ್ಞಾತ ಮಾರ್ಗಸೂಚಿಗಳು. ಕೋವಿಡ್-19 ಸಾಂಕ್ರಾಮಿಕದ ನಡುವೆ ಆನ್ಲೈನ್ ಶಿಕ್ಷಣವನ್ನು ಒದಗಿಸಲು ಸರ್ಕಾರ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ. ಡಿಜಿಟಲ್ ಶಿಕ್ಷಣದ ಪ್ರಜ್ಞಾತ ಮಾರ್ಗಸೂಚಿಗಳು. ಪ್ರಜ್ಞಾತ ಮಾರ್ಗಸೂಚಿ ಅಂದರೆ ಪ್ರಜ್ಞಾತ ಮಾರ್ಗಸೂಚಿಗಳೇ. ಯೋಜನೆಯಡಿ ಇಂಟರ್ನೆಟ್ ಪ್ರವೇಶ ಇತ್ಯಾದಿಗಳು ಸೇರಿವೆ. ಪ್ರಜ್ಞಾತ ಮಾರ್ಗಸೂಚಿಗಳಲ್ಲಿ ಆನ್ಲೈನ್ ಡಿಜಿಟಲ್ ಕಲಿಕೆಯ 8 ಹಂತಗಳಿವೆ. ಅಂದರೆ ಯೋಜನೆ, ವಿಮರ್ಶೆ, ವ್ಯವಸ್ಥೆ, ಮಾರ್ಗದರ್ಶಿ, ಯಾಕ್, ನಿಯೋಜಿಸಿ, ಟ್ರ್ಯಾಕ್ ಮತ್ತು ಮೆಚ್ಚುಗೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಆಯುಷ್ ಮಿಷನ್ನ ಉದ್ದೇಶಗಳು? 1. ರೋಗದ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಪಾಕೆಟ್ ಖರ್ಚಿನಿಂದ ಹೊರಬರಲು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಸ್ವ ಆರೈಕೆಗಾಗಿ ಜನಸಾಮಾನ್ಯರಿಗೆ ಅಧಿಕಾರ ನೀಡುವುದು. 2. ರಾಜ್ಯ ಮಟ್ಟದಲ್ಲಿ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವುದು. 3. ಗುಣಮಟ್ಟದ ಕಚ್ಚಾ ವಸ್ತುಗಳ ನಿರಂತರ ಪೂರೈಕೆಯನ್ನು ಒದಗಿಸಲು ಉತ್ತಮ ಕೃಷಿ ಪದ್ಧತಿಗಳನ್ನು ಅಂದರೆ ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಳವಡಿಸಿಕೊಳ್ಳುವ ಮೂಲಕ ಔಷಧೀಯ ಸಸ್ಯಗಳಿಗೆ ಬೆಂಬಲ ನೀಡುವುದು. ಹಾಗಾದರೆ ಸರಿಯಾದ ಹೇಳಿಕೆ ಡಿ ಮೇಲಿನ ಎಲ್ಲ. ಕೊಟ್ಟಿರುವ 3 ಹೇಳಿಕೆಗಳು ಕೂಡ ರಾಷ್ಟ್ರೀಯ ಮಿಷನ್ ಆಯುಷ್ ಮಿಷನ್ನ ಉದ್ದೇಶವಾಗಿದೆ. ಭಾರತದಲ್ಲಿ ಕೆಳಗಿನ ಯಾವ ಸ್ಥಳಗಳಲ್ಲಿ ಆಯಕಟ್ಟಿನ ಪೆಟ್ರೋಲಿಯಂ ರಿಸರ್ವ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಸೌಲಭ್ಯಗಳಿವೆ? ವಿಶಾಖಪಟ್ಟಣಂ, ಮಂಗಳೂರು, ಪಡೂರು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ. ಕೊಟ್ಟಿರುವಂತಹ 3 ಪ್ರದೇಶಗಳಲ್ಲಿ ಪೆಟ್ರೋಲಿಯಂ ರಿಸರ್ವ್ ಸೌಲಭ್ಯವಿದೆ. ಡಿ ಈಸ್ ದಿ ರೈಟ್ ಆನ್ಸರ್. ಪ್ರಾಮಾಣೀಕೃತ ಸೆಣಬಿನ ಬೀಜ ವಿತರಣಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಾರಂಭಿಸಿದೆ.
ಎರಡನೇದು, ಸೆಣಬಿನ ರೈತರಿಗೆ 100% ಪ್ರಾಮಾಣೀಕೃತ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ನೀಡುವ ಗುರಿ ಹೊಂದಿದೆ. ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ, ಒಂದು ಮಾತ್ರ. ಅಂದರೆ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಾರಂಭಿಸಿದೆ ಎಂಬಂತಹ ಹೇಳಿಕೆ ತಪ್ಪು. ಎ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಹೈಕೋರ್ಟ್ ಇತ್ತೀಚೆಗೆ 60ನೇ ವರ್ಷದ ವಜ್ರ ಮಹೋತ್ಸವದ ಸಂಭ್ರಮಾಚರಣೆ ಕಂಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್ ಹೈಕೋರ್ಟ್. ಗುಜರಾತ್ ಹೈಕೋರ್ಟ್ 1960 ಮೇ 1ರಂದು ಕಾರ್ಯಾರಂಭಗೊಂಡಿತ್ತು. ಮುಂಬೈ ಪ್ರಾಂತ್ಯದಿಂದ ಪ್ರತ್ಯೇಕಗೊಂಡು ಮುಂಬೈ ಪುನರ್ ಸಂಘಟನಾ ಕಾಯ್ದೆ 1960ರ ಅನ್ವಯ ಗುಜರಾತ್ ಮತ್ತು ಮಹಾರಾಷ್ಟ್ರ ಹೊಸ ರಾಜ್ಯಗಳಾಗಿ ಅಸ್ತಿತ್ವಕ್ಕೆ ಬಂದಿದ್ದವು. ಆಗ ಅಹಮದಾಬಾದ್ನಲ್ಲಿ ಗುಜರಾತ್ ಹೈಕೋರ್ಟ್ ಸ್ಥಾಪನೆಯಾಗಿತ್ತು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ನಿರ್ದೇಶಕರನ್ನು ಆಯ್ಕೆ ಮಾಡುವ ಸಮಿತಿಯಲ್ಲಿ ಕೆಳಗಿನವರಲ್ಲಿ ಯಾರು ಇರುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಧಾನಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮತ್ತು ಲೋಕಸಭೆಯಲ್ಲಿರುವ ವಿರೋಧ ಪಕ್ಷದ ನಾಯಕರು ಇರುತ್ತಾರೆ. ಎ ಇಸ್ ದಿ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರ ನೇಮಕಾತಿ, ಹೈಕೋರ್ಟ್ಗಳಿಗೆ ನ್ಯಾಯಾಧೀಶರ ನೇಮಕ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಅಧಿಕಾರ ಹೊಂದಿರುವ ಕೊಲಿಜಿಯಂ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಎಷ್ಟು ನ್ಯಾಯಮೂರ್ತಿಗಳನ್ನು ಒಳಗೊಂಡಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 5. ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರು ಹಾಗೂ ವಕೀಲರನ್ನು ಆಯ್ಕೆ ಮಾಡುವ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳ ಆಯ್ಕೆ, ವರ್ಗಾವಣೆ, ಬಡ್ತಿಗಳನ್ನು ಕೊಲಿಜಿಯಂ ನಿರ್ಧರಿಸುತ್ತದೆ. ಕೊಲಿಜಿಯಂ ಅಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಸೇವಾವಧಿಯಲ್ಲಿ ಇನ್ನಿತರ 4 ಹಿರಿಯ ನ್ಯಾಯಮೂರ್ತಿಗಳ ಒಂದು ಬಳಗವಾಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಈ ಕೆಳಗಿನ ಯಾವ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಇಂಟರ್ನೆಟ್ ಮೂಲಕ ಯಾವುದೇ ಮಾಹಿತಿಯ ಸಾರ್ವಜನಿಕ ಹಂಚಿಕೆಯನ್ನು ನಿರ್ಬಂಧಿಸಬಹುದು? 1. ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ. 2. ವಿದೇಶಿ ರಾಜ್ಯಗಳೊಂದಿಗೆ ಸೌಹಾರ್ದ ಸಂಬಂಧ. 3. ಸಾರ್ವಜನಿಕ ಆದೇಶ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ನ್ಯಾಯಮೂರ್ತಿ ರೋಹಿಣಿ ಆಯೋಗದ ಆದೇಶ, ಮ್ಯಾಂಡೇಟ್ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಇತರ ಹಿಂದುಳಿದ ವರ್ಗಗಳ ಉಪವರ್ಗೀಕರಣವನ್ನು ಪರೀಕ್ಷಿಸುವುದು. ಇತರ ಹಿಂದುಳಿದ ವರ್ಗಗಳ ಉಪವರ್ಗೀಕರಣವನ್ನು ಪರೀಕ್ಷಿಸಲು ಭಾರತ ಸರ್ಕಾರ 2017ರಲ್ಲಿ ಆಯೋಗವನ್ನು ರಚಿಸಿತು. ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾದ ಇತರ ಹಿಂದುಳಿದ ವರ್ಗಗಳ ವಿಶಾಲ ವರ್ಗದಲ್ಲಿರುವ ಜಾತಿ ಅಥವಾ ಸಮುದಾಯಗಳ ನಡುವೆ ಮೀಸಲಾತಿಯ ಪ್ರಯೋಜನಗಳ ಅಸಮಾನ ಹಂಚಿಕೆಯ ವ್ಯಾಪ್ತಿಯನ್ನು ಅಧ್ಯಯನ ಮಾಡಲು ಈ ಆಯೋಗವನ್ನು ಸ್ಥಾಪಿಸಲಾಗಿದೆ. ಜನವರಿ 21ರಂದು ಕೇಂದ್ರವು ಆಯೋಗದ ಅಧಿಕಾರಾವಧಿಯನ್ನು 10ನೇ ಬಾರಿಗೆ ವಿಸ್ತರಿಸಿದೆ. ಇದೀಗ 2021ರ ಜುಲೈ 31ರ ಒಳಗೆ ತನ್ನ ವರದಿಯನ್ನು ಸಲ್ಲಿಸಬೇಕಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶ ಫೆಬ್ರವರಿಯಲ್ಲಿ ಮರುಬಳಕೆಯ ಇಂಧನ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಒಪ್ಪಿಗೆ ಸೂಚಿಸಿದವು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಹರೇನ್. ಭಾರತ ಮತ್ತು ಬಹರೇನ್ 2018ರಲ್ಲಿ ಮರುಬಳಕೆಯ ಇಂಧನ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ಒಡಂಬಡಿಕೆಗಾಗಿ ಸಹಿ ಹಾಕಿದ್ದವು. ಇತ್ತೀಚೆಗೆ ಸೌರ, ಪವನ ಮತ್ತು ಶುದ್ಧ ಹೈಡ್ರೋಜನ್ ಇಂಧನಗಳ ಅಭಿವೃದ್ಧಿ ಮತ್ತು ಹೊಸ ಬಗೆಯ ಪ್ರಯೋಗಗಳಿಗಾಗಿ ಪರಿಣಿತಿ, ಉತ್ತಮ ಪದ್ಧತಿ ಮತ್ತು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕಾಗಿ ಜಂಟಿ ಕಾರ್ಯಪಡೆ ರಚಿಸಿಕೊಳ್ಳುವುದಕ್ಕೆ ವರ್ಚುವಲ್ ವೇದಿಕೆಯು ಸಮಾಲೋಚನೆಯಲ್ಲಿ ಒಪ್ಪಿಗೆ ಸೂಚಿಸಿದವು. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಇದು ಯಾವ ದೇಶದ ಪ್ರಮುಖ ರಾಜಕೀಯ ಪಕ್ಷ? ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾನ್ಮಾರ್. ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಇದು ಮ್ಯಾನ್ಮಾರ್ ದೇಶದ ರಾಜಕೀಯ ಪಕ್ಷ. ಆಂಗ್ ಸಾನ್ ಸೂ ಕಿ ಇದರ ಸ್ಥಾಪಕಿ. 1988ರಲ್ಲಿ ಈ ಪಕ್ಷ ಸ್ಥಾಪಿಸಿ ದೇಶದಲ್ಲಿ ಸೇನಾಡಳಿತದ ಬದಲಿಗೆ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ರೂಢಿಗೆ ಬರಬೇಕೆಂದು ಆಂಗ್ ಸಾನ್ ಸೂ ಕಿ ಹಲವು ವರ್ಷ ಹೋರಾಟ ನಡೆಸಿದ್ದರು. ಬಿ ಇಸ್ ದಿ ರೈಟ್ ಆನ್ಸರ್. ಯಾವ 2 ದೇಶಗಳು ನ್ಯೂ ಸ್ಟಾರ್ಟ್ ಒಪ್ಪಂದವನ್ನು 5 ವರ್ಷಗಳವರೆಗೆ ವಿಸ್ತರಿಸುವುದಕ್ಕೆ ಒಪ್ಪಿಗೆ ಸೂಚಿಸಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆರಿಕ ಮತ್ತು ರಷ್ಯಾ. ಅಮೆರಿಕ ಇತ್ತೀಚೆಗೆ ರಷ್ಯಾದೊಂದಿಗೆ ನ್ಯೂಕ್ಲಿಯರ್ ಅಸ್ತ್ರಗಳ ಬಳಕೆಯನ್ನು ಕಡಿತಗೊಳಿಸುವ ನ್ಯೂ ಸ್ಟಾರ್ಟ್ ಒಪ್ಪಂದವನ್ನು ಇನ್ನೂ 5 ವರ್ಷಗಳಿಗೆ ವಿಸ್ತರಿಸುವುದಕ್ಕೆ ಒಪ್ಪಿಗೆ ಸೂಚಿಸಿತು. ಸ್ಟಾರ್ಟ್ ಇದರ ವಿಸ್ತೃತ ರೂಪ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ. ನ್ಯೂ ಸ್ಟಾರ್ಟ್ ಟ್ರೀಟಿಗೆ 2010ರಂದು ಔಪಚಾರಿಕವಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಮರಿಯೋ ದ್ರಾಗ್ಜಿ ಯಾವ ದೇಶದ ಪ್ರಧಾನಿಯಾಗಿ ಫೆಬ್ರವರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಇಟಲಿ. ಇಟಲಿಯ ಪ್ರಧಾನಿ ಹುದ್ದೆಯಲ್ಲಿದ್ದ ಗುಸೆಪ್ಪೆ ಕಾಂಟೆ ಕೊರೋನಾ ವೈರಸ್ ಪಿಡುಗನ್ನು ನಿರ್ವಹಿಸಲು ವಿಫಲರಾಗಿದ್ದಕ್ಕೆ ರಾಜೀನಾಮೆ ನೀಡಬೇಕೆಂದು ವ್ಯಾಪಕ ಟೀಕೆಗಳಿದ್ದವು. ಕಾಂಟೆ ಪ್ರಧಾನಿ ಪದವಿಯಿಂದ ಕೆಳಗಿಳಿದರು. ಹೊಸ ಪ್ರಧಾನಿಯಾಗಿ ಆಯ್ಕೆಯಾದವರೇ ಮರಿಯೋ ದ್ರಾಗ್ಜಿ. ಡಿ ಇಸ್ ದಿ ರೈಟ್ ಆನ್ಸರ್. ಯಾವ ದೇಶ ಉತ್ತರ ಸಮುದ್ರದ ಹತ್ತಿರ ವಿಶ್ವದ ಮೊದಲ ಇಂಧನ ದ್ವೀಪ ನಿರ್ಮಿಸುವ ಕುರಿತು ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ
ಆಪ್ಷನ್ ಡಿ ಡೆನ್ಮಾರ್ಕ್. ಡೆನ್ಮಾರ್ಕ್ ದೇಶ ಸರ್ಕಾರಿ ಮತ್ತು ಖಾಸಗಿ ಪಾಲುದಾರಿಕೆಯಲ್ಲಿ ಉತ್ತರ ಸಮುದ್ರದ ಹತ್ತಿರ ವಿಶ್ವದ ಮೊದಲ ಕೃತಕ ಇಂಧನ ದ್ವೀಪ ನಿರ್ಮಿಸಲಿದೆ. ಉತ್ತರ ಯುರೋಪಿನ ಜಟ್ಲ್ಯಾಂಡ್ ಪೆನಿನ್ಸುಲಾದಿಂದ 80 ಕಿಲೋಮೀಟರ್ ದೂರದಲ್ಲಿ ಈ ದ್ವೀಪ ತಲೆ ಎತ್ತಲಿದೆ. ಇಲ್ಲಿ 10 ದಶಲಕ್ಷ ಮನೆಗಳಿಗೆ ಬೇಕಾಗುವಷ್ಟು ಸೌರ ವಿದ್ಯುತ್ ಉತ್ಪಾದನೆಯಾಗಲಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗ್ರಾಮ. ಫೆಬ್ರವರಿಯಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಡಾಕ್ಟರ್ ಅಜಯ್ ಮಾಥುರ್ ಅವರನ್ನು ನೂತನ ಡೈರೆಕ್ಟರ್ ಜನರಲ್ನಾಗಿ ಆಯ್ಕೆ ಮಾಡಿತ್ತು. ಇವರಿಗೂ ಮುನ್ನ ಭಾರತದವರೇ ಆದ ಉಪೇಂದ್ರ ತ್ರಿಪಾಠಿ ಹುದ್ದೆಯಲ್ಲಿದ್ದರು. ಇದರ ಕೇಂದ್ರ ಕಚೇರಿ ಗುರುಗ್ರಾಮದಲ್ಲಿದೆ. ಈ ಕೆಳಗಿನ ಯಾವ ಹೇಳಿಕೆಯು ಕೋರ್ ಹಣದುಬ್ಬರ ಅಳತೆ, ಕೆಲವು ಅಸ್ಥಿರ ಮತ್ತು ಕೆಳಗಿನ ಯಾವ ಹೇಳಿಕೆಯು ಹಣದುಬ್ಬರವನ್ನು ಸರಿಯಾಗಿ ವ್ಯಾಖ್ಯಾನಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಥಿರ ಮತ್ತು ಮಧ್ಯಂತರ ಬೆಲೆ ಬದಲಾವಣೆಗಳನ್ನು ಹೊರತುಪಡಿಸಿ ಹಣದುಬ್ಬರ ಅಳತೆ. ಕೋರ್ ಹಣದುಬ್ಬರವು ಹಣದುಬ್ಬರದ ಅಳತೆಯಾಗಿದ್ದು ಇದು ಮಧ್ಯಂತರ ಬೆಲೆ ಬದಲಾವಣೆಗಳನ್ನು ಹೊರತುಪಡಿಸುತ್ತದೆ. ಆಹಾರ ಮತ್ತು ಇಂಧನದಂತಹ ಕೆಲವು ಸರಕುಗಳಂತಹ ಅಸ್ಥಿರ ಅಥವಾ ತಾತ್ಕಾಲಿಕ ಬೆಲೆ ಚಂಚಲತೆಯನ್ನು ಹೊರತುಪಡಿಸುತ್ತದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.